ಪೆರಿಮೆನೋಪಾಸ್ ಸಮಯದಲ್ಲಿ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಪ್ರಶ್ನೆ ಸಹಜವಾಗಿ ನಿಮಗೆ ಕಾಡ್ತಾ ಇರುತ್ತೆ. ನ್ಯಾಚುರಲ್ ಆಗಿ ನಾವು ಫರ್ಟಿಲಿಟಿಯನ್ನು ಹೆಚ್ಚಿಸ್ಕೊಳ್ಬಹುದಾ? ಯಾವುದಾದ್ರೂ ಆಹಾರಗಳನ್ನ ತಿಂದರೆ ಇದಕ್ಕೆ ಯೂಸ್ ಆಗುತ್ತಾ? ಇಂಟರ್ನೆಟ್ಟಲ್ಲಿ ನೀವು ನೋಡಿದ್ರೆ ಬಹಳಷ್ಟು ನಿಮಗೆ ಹೆಲ್ತ್ ಟಿಪ್ಸ್ ಆಗಲಿ, ಫರ್ಟಿಲಿಟಿ ರೇಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವೀಡಿಯೋಸ್ ಆಗಲಿ ಸಿಗ್ಬೋದು. ಆದರೆ ಇದೆಲ್ಲನೂ ಕರೆಕ್ಟಾ? ಇದರಿಂದ ಯೂಸ್ ಆಗುತ್ತಾ? ಇವತ್ತಿನ ಈ ವಿಡಿಯೋನಲ್ಲಿ ನಾವು ಸೈಂಟಿಫಿಕ್ ಎವಿಡೆನ್ಸ್ ಇರುವಂತಹ 7 ಸೂಪರ್ ಫುಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದರಿಂದ ನಿಮಗೆ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ, ಎಗ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ಓವ್ಯುಲೇಷನ್ಗೂ ಸಹ ಸಹಾಯ ಆಗುತ್ತೆ. ಅದಕ್ಕೂ ಮುಂಚೆ ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಆಹಾರನ ತಿಂದಿದ ತಕ್ಷಣ ಪ್ರೆಗ್ನೆನ್ಸಿ ಆಗಿಬಿಡುತ್ತೆ ಅಥವಾ ಅದನ್ನು ತಿಂದರೆ ಮಾತ್ರ ಪ್ರೆಗ್ನೆನ್ಸಿ ಆಗುತ್ತೆ, ಇಲ್ಲಾಂದರೆ ಇಲ್ಲ ಅನ್ನೋ ರೀತಿ ಇರೋದಿಲ್ಲ. ನೀವೊಂದು ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡಬೇಕು. ಅದರ ಜೊತೆಗೆ ಈ ಸೂಪರ್ ಫುಡ್ಸನ್ನು ಆಹಾರದಲ್ಲಿ ಅಳವಡಿಸ್ಕೊಂಡ್ರೆ ಪ್ರೆಗ್ನೆನ್ಸಿ ರೇಟ್ ಹೆಚ್ಚಾಗುತ್ತೆ. ಸೊಪ್ಪು, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪುಗಳನ್ನ ಡಯಟಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಉದಾಹರಣೆಗೆ ಪಾಲಕ್ ಸೊಪ್ಪಾಗಲಿ, ಮೆಂತ್ಯ ಸೊಪ್ಪಾಗಲಿ, ನುಗ್ಗೆ ಸೊಪ್ಪಾಗಲಿ, ಇದೆಲ್ಲನೂ ಬಹಳಷ್ಟು ಮಿನರಲ್ಸ್ ಇರುತ್ತೆ, ಜೊತೆಗೆ ವಿಟಮಿನ್ಸ್ ಇರುತ್ತೆ. ಎಸ್ಪೆಷಲಿ ಫೋಲಿಕ್ ಆ್ಯಸಿಡ್, ಐರನ್ ಮತ್ತು ಮೆಗ್ನೀಷಿಯಮ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆಲ್ಲ ಸೊಪ್ಪಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇದರಿಂದ ನಿಮಗೆ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಮತ್ತು ಓವ್ಯುಲೇಷನು ಕರೆಕ್ಟ್ ಟೈಮ್ಗೆ ಆಗುತ್ತೆ. ಸೊ ದಿನಕ್ಕೆ 1-2 ಕಪ್ನಷ್ಟು ಸೊಪ್ಪಿನ ಪಲ್ಯ ಸೇವಿಸಿದ್ರೆ ಒಳ್ಳೆಯದು. ನಟ್ಸ್, ಬಾದಾಮಿ, ವಾಲ್ನಟ್ ಮತ್ತು ಕಡಲೆಕಾಯಿ ಬೀಜ ಇದಂತೂ ತುಂಬ ಒಳ್ಳೆ ಸೂಪರ್ ಫುಡ್. ಯಾಕೆಂದರೆ ಇದರಲ್ಲಿ ನಿಮಗೆ ಹೆಲ್ದಿ ಫ್ಯಾಟ್ ಸಿಗುತ್ತೆ, ವಿಟಮಿನ್ ಇ ಸಿಗುತ್ತೆ, ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಸಹ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಜೊತೆಗೆ ಗರ್ಭಕೋಶದ ವಾತಾವರಣ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಪ್ರೆಗ್ನೆನ್ಸಿ ರೇಟು ಬಹಳಷ್ಟು ಹೆಚ್ಚಾಗುತ್ತೆ. ಎಷ್ಟು ತಿನ್ನಬೇಕು ಅಂತಂದರೆ ದಿನಕ್ಕೆ 1 ಹಿಡಿಯಷ್ಟು ಸಾಕು. ಅಂದರೆ ಒಂದು 15-20 ಬಾದಾಮಿ ತಿನ್ನಬಹುದು. ಜೊತೆಗೆ ಕಡಲೆಕಾಯಿ ಬೀಜ ತಿಂತಿದ್ರೆ 1 ಅಥವಾ 2 ಚಮಚದಷ್ಟು ಕಡಲೆಕಾಯಿ ಬೀಜ ತಿಂದರೆ ಸಾಕು. ಸೀಡ್ಸ್, ಫ್ಲ್ಯಾಕ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಮತ್ತು ಎಳ್ಳು, ಇವು 4 ತುಂಬಾ ಹೆಲ್ಪ್ಫುಲ್ ಸೀಡ್ಸು. ಯಾಕೆ ಅಂತಂದರೆ ಇದರಲ್ಲಿ ಗುಡ್ ಫ್ಯಾಟ್ ಇರುತ್ತೆ ಮತ್ತು ಒಳ್ಳೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಎಸ್ಪೆಷಲಿ ಈ ಫ್ಲ್ಯಾಕ್ ಸೀಡ್ಸ್ ಮತ್ತು ಎಳ್ಳು ಇದರಲ್ಲಂತೂ ಲಿಗ್ನನ್ಸ್ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಹೆಚ್ಚಾಗಿರುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಓವ್ಯುಲೇಷನು ಕರೆಕ್ಟ್ ಟೈಮ್ಗೆ ಆಗುತ್ತೆ. ಇದರಿಂದ ಪ್ರೆಗ್ನೆನ್ಸಿ ರೇಟ್ ಹೆಚ್ಚಾಗುತ್ತೆ. ಬೇಳೆಕಾಳುಗಳು ಮತ್ತು ಬೀನ್ಸ್, ನಮ್ಮ ಡಯಟಲ್ಲಿ ರೆಗ್ಯುಲರ್ ಆಗಿ ಬೇಳೆಕಾಳುಗಳನ್ನ ಅಳವಡಿಸ್ಕೋಬೇಕು. ಉದಾಹರಣೆಗೆ ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಇದೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಜೊತೆಗೆ ಈ ಕಾಳುಗಳು, ಕಡಲೆಕಾಳುಗಳು, ಸೋಯಾಬೀನ್ಸು, ರಾಜ್ಮಾ ಕಾಳು ಇದೆಲ್ಲನೂ ಸಹ ಪ್ರೋಟೀನ್ಸ್ ಬಹಳಷ್ಟು ಇರುತ್ತೆ, ಜೊತೆಗೆ ಐರನ್, ಫೈಬರ್ಸ್ ಕಂಟೆಂಟ್ ಕೂಡ ಹೆಚ್ಚಾಗಿರುತ್ತೆ. ಆ್ಯಂಡ್ ಬಹಳಷ್ಟು ಸ್ಟಡೀಸಲ್ಲಿ ಪ್ರೂವ್ ಆಗಿದೆ, ಪ್ಲಾಂಟ್ ಪ್ರೋಟೀನ್ ತೊಗೊಂಡಷ್ಟು ಈ ಓವ್ಯುಲೇಷನ್ ಹೆಚ್ಚಾಗುತ್ತೆ, ಓವರಿಯನ್ ಹೆಲ್ತ್ ಹೆಚ್ಚಾಗುತ್ತೆ. ಸೊ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಮೀನು, ಸಾಮನ್, ಸಾರ್ಡಿನ್, ಮೆಕ್ರೆಲ್ ಈ ರೀತಿ ಮೀನುಗಳಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಹೆಚ್ಚಾಗಿರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸಿಂದ ನಿಮಗೆ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ, ಓವ್ಯುಲೇಷನು ಹೆಲ್ಪ್ ಆಗುತ್ತೆ, ಜೊತೆಗೆ ನಿಮ್ಮ ಬಾಡಿಯಲ್ಲಿನ ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡಿ ಓವರಾಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಹೋಲ್ ಗ್ರೇನ್ಸ್ ಮತ್ತು ಮಿಲೆಟ್ಸ್, ಸಿರಿಧಾನ್ಯಗಳು, ಉದಾಹರಣೆಗೆ ರಾಗಿ, ಜೋಳ, ನವಣೆ, ಸಜ್ಜೆ ಮತ್ತು ಹೋಲ್ ಗ್ರೇನ್ಸ್, ಉದಾಹರಣೆಗೆ ಹೋಲ್ ವೀಟ್, ಬ್ರೌನ್ ರೈಸ್, ಓಟ್ಸ್ ಇದೆಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಜೊತೆಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಹೆಚ್ಚಾಗಿರುತ್ತೆ. ಆದ್ದರಿಂದ ನಿಮಗೆ ಇನ್ಸುಲಿನ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಕ್ವಾಲಿಟಿ ಇಂಪ್ರೂವ್ ಮಾಡುತ್ತೆ, ಅಂದರೆ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ PCOD ಇರುವಂಥ ಮಹಿಳೆಯರಿಗೆ ಈ ಆಹಾರ ಪದ್ಧತಿ ತುಂಬಾ ಇಂಪಾರ್ಟೆಂಟ್. ಫ್ರೂಟ್ಸ್ ಆ್ಯಂಡ್ ಬೆರೀಸ್, ಫ್ರೂಟ್ಸ್ ಆ್ಯಂಡ್ ಬೆರೀಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರುತ್ತೆ. ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿ, ನೇರಳೆ ಹಣ್ಣು, ಆರೆಂಜ್ ಮತ್ತು ಆ್ಯಪಲ್ ಇದರಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ನಮಗೆ ಯಾಕೆ ಹೆಲ್ಪ್ಫುಲ್ ಅಂದರೆ ಇದು ಆಕ್ಸಿಡೇಟಿವ್ ಸ್ಟ್ರೆಸ್ನ ರಿಡ್ಯೂಸ್ ಮಾಡುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ನಮ್ಮ ಬಾಡಿಯಲ್ಲಿರೋ ಕೆಲವು ಸೆಲ್ಸ್ನ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಇದನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಇದರಿಂದ ಎಗ್ ಕ್ವಾಲಿಟಿ ಸಹ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಓವರಾಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇಷ್ಟೊತ್ತು ನೀವು ಯಾವ ಆಹಾರಗಳನ್ನ ತಿಂದರೆ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅಂತ ತಿಳ್ಕೊಂಡ್ರಿ. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಟಾಪಿಕ್ ಇವಾಗ ಯಾವ ಆಹಾರಗಳನ್ನ ಅವಾಯ್ಡ್ ಮಾಡಬೇಕು. ಇದನ್ನು ತಿಂದರೆ ನಿಮಗೆ 100% ನಿಮ್ಮ ಎಗ್ ಕ್ವಾಲಿಟಿ ಕಡಿಮೆ ಆಗೇ ಆಗುತ್ತೆ. ಫಸ್ಟ್, ಮದ್ಯಪಾನ ಮಾಡೋದ್ರಿಂದ ಎಗ್ ಕ್ವಾಲಿಟಿ ತುಂಬಾ ಕಡಿಮೆ ಆಗುತ್ತೆ. ಶುಗರಿ ಡ್ರಿಂಕ್ಸ್, ಈ ಸೋಡಾಗಳು, ಮಾಜಾ ಆಗಲಿ, ಫ್ಯಾಂಟಾ, ಪೆಪ್ಸಿ, ಕೋಕಾ-ಕೋಲಾ ಈ ರೀತಿ ಇರೋದ್ರಲ್ಲಿ ಶುಗರ್ ಹೆಚ್ಚಾಗಿರುತ್ತೆ. ಅದರಿಂದ ಇನ್ಸುಲಿನ್ ಬ್ಯಾಲೆನ್ಸ್ ಹಾಳಾಗುತ್ತೆ. ಅದರಿಂದ ನಿಮ್ಮ ಓವ್ಯುಲೇಷನ್ ಮೇಲೆ ಪ್ರಮಾಣ ಬೀಳ್ಬೋದು. ಟ್ರಾನ್ಸ್ ಫ್ಯಾಟ್ಸ್ ಮತ್ತು ಪ್ರೊಸೆಸ್ಡ್ ಫುಡ್,
ನೀವು ಹೊರಗಡೆ ಹೆಚ್ಚಾಗಿ ಜಂಕ್ ಫುಡ್ಸ್ ಸ್ನ್ಯಾಕ್ಸ್ ತಿಂತಾ ಇದ್ದೀರಾ, ಈಗ ಎಣ್ಣೆಯಲ್ಲಿ ಕರ್ದಂಥ ಐಟಮ್ಸು ಅಥವಾ ಫಾಸ್ಟ್ ಫುಡ್ ಪಿಜ್ಜಾ ಬರ್ಗರ್ಸು ಫ್ರೈಸು ಸಮೋಸ ಈ ಥರ ಎಲ್ಲ ಹೆಚ್ಚಾಗಿ ಹೊರಗಡೆ ಐಟಮ್ಸ್ ತಿಂತಾ ಇದ್ದೀರಾ ಅಂದರೂ ಸಹ ಎಗ್ ಕ್ವಾಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಹೆಚ್ಚಾಗಿ ಕಾಫಿ ಕುಡಿಯೋದು, ಕೆಫೈನ್ ಅಂಶ ನಿಮ್ಮ ಬಾಡಿಯಲ್ಲಿ ದಿನಕ್ಕೆ 200 ಮಿಲಿಗ್ರಾಮ್ಗಿಂತ ಹೆಚ್ಚಾಗಿ ಸೇರ್ತಾ ಇದೆ ಅಂದರೂ ಸಹ ಎಗ್ ಕ್ವಾಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಹಾಗಾಗಿ ಫರ್ಟಿಲಿಟಿ ಇಂಪ್ರೂವ್ ಮಾಡೋದಕ್ಕೆ ಬೆಸ್ಟ್ ಸ್ಟ್ರಾಟಜಿ ಅಂದರೆ ಬ್ಯಾಲೆನ್ಸ್ಡ್ ಡಯಟ್, ರೆಗ್ಯುಲರ್ ಎಕ್ಸಸೈಸ್, ಕಂಪಲ್ಸರಿ ಬ್ರಿಸ್ಕ್ ವಾಕ್ ಡೈಲಿ 45 ಮಿನಿಟ್ಸ್ ಮಾಡಲೇಬೇಕು, ಹೆಲ್ದಿ ವೆಯ್ಟ್ ಮೇಂಟೈನ್ ಮಾಡಬೇಕು ಮತ್ತು ಸ್ಟ್ರೆಸ್ ಕಂಟ್ರೋಲ್ ಮಾಡ್ಕೋಬೇಕು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಇರಬೇಕು. ಈ ಎಲ್ಲ ನೀವು ಫಾಲೋ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ. ನಿಮಗೆ ಬ್ಯಾಲೆನ್ಸ್ಡ್ ಡಯಟನ್ನು ಹೇಗೆ ಮಾಡಬೇಕು ಅಂತ ಡಯಟ್ ಗೈಡ್ ಬೇಕು ಅಂತಂದರೆ ಕಾಮೆಂಟ್ನಲ್ಲಿ ಡಯಟ್ ಅಂತ ಟೈಪ್ ಮಾಡಿ, ನಾನು ನಿಮ್ಮ ಜೊತೆ ಬ್ಯಾಲೆನ್ಸ್ ಡಯಟ್ ಗೈಡ್ನ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮಹಿಳೆಯರ ಆರೋಗ್ಯದ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋದಕ್ಕೋಸ್ಕರ ನಿಮ್ಮ ಡಾಕ್ಟರ್ ಚಾನಲ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್.